ಹಾಯ್ ಗೈಸ್, ಈ ಶಾರ್ಟ್ ವಿಡಿಯೋದಲ್ಲಿ LMR 400 ಕೇಬಲ್ ಜೊತೆ ಈ ರೀತಿಯ ಕನೆಕ್ಟರನ್ನು ಯೂಸ್ ಮಾಡದೆ ಯಾವ ರೀತಿ ನೆಟ್ವರ್ಕ್ ಸೊಲ್ಯೂಷನ್ ಸಿಸ್ಟಮನ್ನು ಯೂಸ್ ಮಾಡೋದು ಅಂತ ನೋಡೋಣ. ನೋಡಿ, ಫಸ್ಟ್ ಈ ರೀತಿಯ LMR 400 ಕೇಬಲ್ನ ಒಂದು ಸೈಡಲ್ಲಿ ಎನ್ ಟೈಪ್ ಕನೆಕ್ಟರನ್ನು ಕನೆಕ್ಟ್ ಮಾಡಿ ಇದನ್ನು LPD ಆಂಟೆನಾಕ್ಕೆ ಕನೆಕ್ಟ್ ಮಾಡಬೇಕಾಗತ್ತೆ. ಈ ರೀತಿ ಕೇಬಲನ್ನು ಸ್ವಲ್ಪ ಸ್ಕಿನ್ ಔಟ್ ಮಾಡಿ ಕಾಪರ್ ಕೋರ್ ಜೊತೆ ಈ ರೀತಿಯ ಕನೆಕ್ಟರ್ನ ಈ ಪಿನ್ನನ್ನು ಸೋಲ್ಡರ್ ಮಾಡಿ ಆಮೇಲೆ ಈ ಕನೆಕ್ಟರನ್ನು ಕನೆಕ್ಟ್ ಮಾಡಿ ಹಾಗೆ ಬೈಂಡಿಂಗ್ ವೈರನ್ನು ಟೈಟಾಗಿ ಫಿಟ್ ಮಾಡಿ ಈ ರೀತಿ ಟೇಪನ್ನು ಅಪ್ಲೈ ಮಾಡಿದರೆ ಕನೆಕ್ಟರ್ ಫಿಟ್ ಆಗಿದೆ. ಹಾಗೆ ಇನ್ನೊಂದು ಸೈಡಲ್ಲೂ ಈ ರೀತಿಯ ಎನ್ ಟೈಪ್ ಕನೆಕ್ಟರನ್ನು ಯೂಸ್ ಮಾಡಬೇಕಾಗತ್ತೆ. ಅದ್ರ ಬದಲಾಗಿ ಈ ರೀತಿಯ RG6 ಕೇಬಲನ್ನು ತೆಗೆದುಕೊಂಡು ಒಂದು ಸೈಡಲ್ಲಿ ಈ ರೀತಿಯ LMB ಕನೆಕ್ಟರನ್ನು ಕನೆಕ್ಟ್ ಮಾಡಿ ಇನ್ನೊಂದು ಸೈಡಲ್ಲಿ ಸ್ವಲ್ಪ 1 ಸೆಂಟಿಮೀಟರ್ನಷ್ಟು ಸ್ಕಿನ್ ಔಟ್ ಮಾಡಿ ಹಾಗೆ ಈ 400 ಕೇಬಲ್ ಜೊತೆನೂ 1 ಸೆಂಟಿಮೀಟರ್ ಅಷ್ಟು ಸ್ಕಿನ್ ಔಟ್ ಮಾಡಿಕೊಂಡು ಆಮೇಲೆ ಇವೆರಡು ಸೈಡಲ್ಲಿ ಅರ್ಥಿಂಗ್ ವೈರ್ ಬೇಕಾಗತ್ತೆ. ಈ ರೀತಿ ಅರ್ಥಿಂಗ್ ವೈರನ್ನು ಇಟ್ಕೊಂಡು ಇವಾಗ ಈ ಕಾಪರ್ ಕೋರ್ ಜೊತೆ ಫಸ್ಟ್ ಸೋಲ್ಡರ್ ಮಾಡಿ ಆಮೇಲೆ ಟೇಪಿಂಗ್ ಮಾಡಿ ಇದರ ಮೇಲ್ಗಡೆ ಒಂದು ಚಿಕ್ಕ ಅಲ್ಯೂಮಿನಿಯಂ ಫಾಯಿಲನ್ನು ಹಾಕಿ ಇವಾಗ ಈ RG6 ಕೇಬಲ್ ಹಾಗೆ LMR 400 ಕೇಬಲ್ನ ಅರ್ಥಿಂಗ್ ವೈರನ್ನು ಕನೆಕ್ಟ್ ಮಾಡಿ ಇವಾಗ ಇದ್ರ ಮೇಲ್ಗಡೆ ಟೇಪನ್ನು ಮಾಡಿದರೆ ಕೇಬಲ್ ಕನೆಕ್ಷನ್ ಕಂಪ್ಲೀಟ್ ಆಯಿತು. ಇವಾಗ ಟೆಸ್ಟಿಂಗ್ ಟೈಮ್. ಈ ಸೋಲ್ಡರ್ ಮಾಡಿದ್ದ RG6 ಕನೆಕ್ಟರನ್ನು ಈ ಹೋಮ್ ಮೇಡ್ ನೆಟ್ವರ್ಕ್ ರಿಸೀವರ್ ಅಥವಾ ಪ್ಲೇಟ್ ಜೊತೆ ಕನೆಕ್ಟ್ ಮಾಡಿ ಇನ್ನೊಂದು ಸೈಡಲ್ಲಿ ಎನ್ ಟೈಪ್ ಕನೆಕ್ಟರನ್ನು LPDA ಆಂಟೆನಾ, ಇದು 12 dBi LPDA ಆಂಟೆನಾ, ಇದ್ರ ಜೊತೆ ಕನೆಕ್ಟ್ ಮಾಡಿ ಇವಾಗ ಜಸ್ಟ್ ಟೆಸ್ಟಿಂಗೋಸ್ಕರ ಸುಮಾರು 10 ಅಡಿ ಎತ್ತರದಲ್ಲಿ ಈ ರೀತಿ ಆಂಟೆನಾವನ್ನು ಹಿಡಿತಾ ಇದ್ದೀನಿ. ನೋಡಿ, ಈ ಕೀಪ್ಯಾಡ್ ಮೊಬೈಲ್ನಲ್ಲಿ ಹೊರಗಡೆ ಅಂದರೆ ನೆಲದ ಲೆವೆಲಲ್ಲಿ ಯಾವುದೇ ರೀತಿ ಸಿಗ್ನಲ್ ಇಲ್ಲ. ಇವಾಗ ಈ ಪ್ಲೇಟ್ ಮೇಲ್ಗಡೆ ಇಡ್ತಾ ಇದ್ದೀನಿ. 2-3 ಮಾರ್ಕ್ ನೆಟ್ವರ್ಕ್ ಬರ್ತಾ ಇದೆ. ಕಾಲ್ ಕನೆಕ್ಟ್ ಮಾಡಿ ನೋಡ್ತಾ ಇದ್ದೀನಿ. ಕಾಲ್ ಕೂಡ ಕನೆಕ್ಟ್ ಆಗಿದೆ, ಅಂದರೆ ಈ ಜಾಯಿಂಟ್ ಮಾಡಿರೋದು ಸಕ್ಸಸ್ ಆಗಿದೆ. ಹಾಗೆ ಇಂಟರ್ನೆಟನ್ನು ಟೆಸ್ಟ್ ಮಾಡಿ ನೋಡ್ತಾ ಇದ್ದೀನಿ. ಹಾಟ್ಸ್ಪಾಟನ್ನು ಆನ್ ಮಾಡಿ ಈ ಮೊಬೈಲ್ ಜೊತೆ ವೈಫೈನ ಕನೆಕ್ಟ್ ಮಾಡಿ ನೋಡ್ತಾ ಇದ್ದೀನಿ. 40-50 KB ವರ್ಕ್ ಆಗ್ತಾಯಿದೆ. ಅಪ್ ಟು 100 KBವರೆಗೆ ಹೋಗಿತ್ತು. ಈ ಆಂಟೆನಾವನ್ನು ಇನ್ನೂ 10-15 ಫೀಟ್ ಹೈಟ್ ಜಾಸ್ತಿ ಮಾಡಿದರೆ ಪ್ರಾಪರಾಗಿ ನೆಟ್ವರ್ಕ್ ಹಾಗೆ ಸ್ಪೀಡ್ ಸಿಗ್ತಾ ಇತ್ತು. ಆದರೆ ಈ ಜಾಯಿಂಟ್ ಮಾಡಿರೋದು ಸಕ್ಸಸ್ ಆಗಿದೆ. ಈ ರೀತಿಯ 2 ಕನೆಕ್ಟರ್ನ ಕಾಸ್ಟ್ ಕಡಿಮೆ ಆಗುತ್ತೆ ಡೈರೆಕ್ಟ್ ಸೋಲ್ಡರ್ ಮಾಡಿದರೆ. ಆದರೆ ಕೇಬಲನ್ನು ಜಾಯಿಂಟ್ ಮಾಡುವಾಗ ಕಾಪರ್ ಕೋರ್ ಹಾಗೆ ಅರ್ಥಿಂಗ್ ಒಂದಕ್ಕೊಂದು ಶಾರ್ಟ್ ಆಗಬಾರ್ದು. ಅದಕ್ಕೆ ಮಧ್ಯ ಟೇಪಿಂಗ್ ಮಾಡಿ ಸಪ್ರೇಟಾಗೆ ಜಾಯಿಂಟ್ ಮಾಡಬೇಕಾಗತ್ತೆ. ಇವಾಗ ಈ ರೀತಿಯ 2 ಕನೆಕ್ಟರ್ ಇಲ್ಲದೆ ಡೈರೆಕ್ಟಾಗಿ ಸೋಲ್ಡರ್ ಮಾಡಿದರೂ ಕೂಡ ಕೇಬಲ್ ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆ. ಅಂದರೆ ನೆಟ್ವರ್ಕ್ ಸೊಲ್ಯೂಷನ್ ಸಿಸ್ಟಮ್ ಸಕ್ಸಸ್ ಆಗಿದೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.